ಸೊ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಲಾಸ್ಟ್ ಅಲ್ಲಿ 2-3 ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಕೂಡ ಹೇಳ್ತೀನಿ. ಹೇರ್ ಆಯಿಲಿಂಗ್ ಮಾಡಿದ್ಮೇಲೆ ಎಷ್ಟೊತ್ತಿನ ತನಕ ಬಿಡಬೇಕು, ವಿಟಮಿನ್ಸ್ ಎಲ್ಲ ನಿಮಗೆ ಸಪ್ಲೈ ಆಗ್ತಾ ಇದೆಯಾ ನೋಡಬೇಕು. ಎಕ್ಸ್ಟ್ರೀಮ್ಲಿ ಹೇರ್ ಫಾಲ್ ಆಗ್ತಾ ಇದ್ರೆ PCOD ಅಥವಾ PCOS ಈ ತರದ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ನನಗೆ, ಎಷ್ಟು ಹೊತ್ತು ಸ್ಕ್ಯಾಲ್ಪ್ ಮಸಾಜ್ನ ನಾವು ಮಾಡಬೇಕು. ಸೊ ಟುಡೇ ಇಸ್ ಆಲ್ ಅಬೌಟ್ ಮೈ ಹೇರ್ ಕೇರ್ ಜರ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಐ ಹ್ಯಾವ್ ಸಚ್ ಅ ಲಾಂಗ್ ಅಂಡ್ ಥಿಕ್ ಹೇರ್ಸ್. ಯು ಕ್ಯಾನ್ ಸಿ ಹಿಯರ್. ಇಷ್ಟು ಥಿಕ್ ಹೇರ್ ನನಗೆ ಫಸ್ಟ್ ಇರಲಿಲ್ಲ. ಯು ಕ್ಯಾನ್ ಸಿ ಮೈ ಓಲ್ಡ್ ಪಿಕ್ಚರ್ಸ್. ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಅಂದ್ರೆ ಹಾಸ್ಟೆಲ್ ಫುಡ್ ಇಂದ ಎಲ್ಲ ನನ್ಗೆ ಹೇರ್ ಫಾಲ್ ಆಗಿ ಹೇರ್ ಥಿನ್ನಿಂಗ್ ಆಗ್ತಾ ಇತ್ತು. ಅವಾಗ ನಾನು ಈ ಹೇರ್ ಕೇರ್ ರೊಟೀನ್ ಅನ್ನ ಫಾಲೋ ಮಾಡಕ್ ಶುರು ಮಾಡಿದ್ದು, ಅಂಡ್ ಇಟ್ ಹೆಲ್ಪ್ ಮೀ ಲೈಕ್ ಅ ಮ್ಯಾಜಿಕ್. ಸೊ ಯೂಶುವಲಿ ಐ ಯೂಸ್ ಹೇರ್ ಆಯಿಲ್ ಟು ಡೂ ಮೈ ಹೇರ್ ಕೇರ್. ಸೊ ಹೇರ್ ಆಯಿಲ್ ಇಸ್ ಮಸ್ಟ್. ಸೊ ಇದು ಬಂದು ದಕ್ಷಿಣ ಸತ್ವ ಹೇರ್ ಆಯಿಲ್. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮೈ ಓನ್ ಬ್ರ್ಯಾಂಡ್. ನಾನು ಇದೇ ಹೇರ್ ಆಯಿಲ್ ನ ಯೂಸ್ ಮಾಡೋದು. ಸೊ ನೀವೇನಾದ್ರೂ ಈ ಹೇರ್ ಆಯಿಲ್ ನ ಆರ್ಡರ್ ಮಾಡ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಯು ಕ್ಯಾನ್ ಆರ್ಡರ್ ಫ್ರಮ್ ದೇರ್. ಅಂಡ್ ಹೇರ್ ಆಯಿಲ್ ನ ಯಾವುದೇ ಹೇರ್ ಆಯಿಲ್ ಆಗಿರ್ಲಿ, ನಾವು ಯೂಸ್ ಮಾಡೋ ರೀತಿ ಸರಿಯಾಗಿರ್ಬೇಕು. ಸೊ ಬಿಫೋರ್ ಅಪ್ಲೈಯಿಂಗ್ ಹೇರ್ ಆಯಿಲ್ ನಿಮ್ ಕೂದಲನ್ನ ತುಂಬಾ ನೀಟಾಗಿ ಡಿಟ್ಯಾಂಗ್ಲಿಂಗ್ ಮಾಡ್ಕೊಂಡಿರ್ಬೇಕು. ಡಿಟ್ಯಾಂಗಲ್ಡ್ ಆಗಿರುವಂತ ಹೇರ್ಗೆ ನಾವು ಹೇರ್ ಆಯಿಲ್ ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ವಾರ್ಮ್ ಮಾಡಬೇಕು. ಸೊ ಹೇರ್ ಆಯಿಲ್ ನ ಯೂಶಲಿ ನಾವು ಡೈರೆಕ್ಟ್ ಹೀಟ್ ಇಂದ ವಾರ್ಮ್ ಮಾಡಬಾರ್ದು. ಬಿಕಾಸ್ ಹೇರ್ ಆಯಿಲ್ ನ ಪ್ರಿಪೇರ್ ಮಾಡುವಂತಹ ಪ್ರಾಸೆಸ್ ಅಲ್ಲೂ ಕೂಡ ಅವ್ರು ಡೈರೆಕ್ಟ್ ಹೀಟ್ ಇಂದ ತೆಗ್ದಿರ್ತಾರೆ. ಮತ್ತೆ ನಾನು ನನ್ನ ಹೇರ್ ಆಯಿಲ್ ನ ಮಾಡುವಾಗ್ಲೂ ಕೂಡ ತುಂಬಾ ಹರ್ಬ್ಸ್ ಎಲ್ಲ 32 ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ಬ್ಸ್ ಹಾಕಿರ್ತೀನಿ. 5 ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಆಯಿಲ್ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವಾಗ ಏನಾಗಿರುತ್ತೆ, ನಾವು ಮತ್ತೆ ಬಾಯ್ಲ್ ಮಾಡಿರ್ತೀವಿ. ಸೊ ಮತ್ತೆ ನೀವು ಡೈರೆಕ್ಟ್ ಹೀಟ್ ಅಲ್ಲಿ ಬಾಯ್ಲ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಇರುವಂತಹ ಟ್ರೂ ಎಸೆನ್ಸ್ ಅಥವಾ ಅದರ ಕಂಪ್ಲೀಟ್ ಸತ್ವ ನಾಶ ಆಗ್ಬಿಡತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಡಬಲ್ ಬಾಯ್ಲರ್ ಮೆಥಡ್ ಅಂದ್ರೆ ಒಂದ್ ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಒಳಗಡೆ ಒಂದ್ ಬಟ್ಲಲ್ಲಿ ಹೇರ್ ಆಯಿಲ್ ಹಾಕಿ ಹೀಟ್ ಮಾಡ್ಬೋದು. ಬಟ್ ಸಿಂಪಲ್ ಆಗಿ ನಾವ್ ಹೇಗ್ ಯೂಸ್ ಮಾಡ್ಬೋದು ಅಂದ್ರೆ ಜಸ್ಟ್ ಇದನ್ನ ಈ ತರ ಹಾಕೊಂಡು ಕೈಯಲ್ಲೇ ವಾರ್ಮ್ ಮಾಡ್ಕೊಳ್ಳಿ. ಕೈಯಲ್ಲಿ ನೀಟಾಗಿ ವಾರ್ಮ್ ಮಾಡ್ಕೋಬೇಕು. ಸೊ ಒಳ್ಳೆ ಎಕ್ಸರ್ಸೈಸ್ ಕೂಡ ಆಗುತ್ತೆ. ನಿಮಗೆ ಬಿಸಿ ಅನುಭವ ಆಗ್ಬೇಕು, ಸ್ವಲ್ಪ ಬಿಸಿ ಅನುಭವ ಆಗ್ಬೇಕು. ಅಂಡ್ ದೆನ್ ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಸೊ ನಂಗೆ ತುಂಬ ಥಿಕ್ ಹೇರ್ ಇರೋದ್ರಿಂದ ನಾನು ಯಾವಾಗಲೂ ಹೇರ್ ಪಾರ್ಟಿಷನಿಂಗ್ ಮಾಡಿಕೊಂಡೇ ಯೂಸ್ ಮಾಡ್ತೀನಿ. ಬಿಕಾಸ್ ನೀಟಾಗಿ ಒಳಗಡೆ ಎಲ್ಲ ನನಗೆ ಹಚ್ಕೊಳಕ್ ಆಗೋದಿಲ್ಲ. ನನ್ನ ಆಯಿಲ್ನ ಹೀಟ್ ಮಾಡುವಂಥ ನೆಸೆಸಿಟಿ ಇಲ್ಲ. ನೀವು ಜಸ್ಟ್ ಕಾಟನ್ ಪ್ಯಾಡ್ಗೆ ಡಿಪ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೋದು. ಐ ವಿಲ್ ಶೋ ಯು. ಬಟ್ ಇಫ್ ನಾಟ್ ನೀವು ಬೇರೆ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಮೈಲ್ಡ್ ಆಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಹೀಟ್ ಮಾಡ್ಕೊಳ್ಳಿ. ಸೊ ನಾನು ಈ ಥರ ಕಾಟನ್ ಬಾಲ್ಸ್ ತಗೊಂಡು ಡಿಪ್ ಮಾಡಿಕೊಂಡು ಹಚ್ಕೋತೀನಿ. ಸೊ ಬಿಕಾಸ್ ನನಗೆ ಕೈಯೆಲ್ಲ ಹಚ್ಚಿದ್ರೆ ನೀಟಾಗಿ ಎಲ್ಲ ಕಡೆಗೆ ನಂಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಸುಮಾರಷ್ಟು ಜನ ಏನು ಮಾಡ್ತಾರೆ, ಡೀಪ್ ಆಯಿಲಿಂಗ್ ಅಥವಾ ತುಂಬಾ ಆಯಿಲ್ ಅಪ್ಲೈ ಮಾಡ್ತಾ ಇರ್ತಾರೆ. ನಾನು ಕೂಡ ಅದೇ ಮಿಸ್ಟೇಕ್ನ ಮಾಡ್ತಾ ಇದ್ದೆ. ಡೀಪ್ ಆಯಿಲಿಂಗ್ ಮಾಡಬೇಡಿ. ಸೊ ಡೀಪ್ ಆಯಿಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಅದನ್ನ ತೆಗಿವಾಗ ನಾವು ಯೂಶಲಿ ಶಾಂಪೂಸ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಶಾಂಪೂ ಹಾಕಬೇಕಾಗುತ್ತೆ ವಾಶ್ ಮಾಡೋಕ್ಕೆ. ಸೊ ಅದರಿಂದಾಗಿ ನಮ್ಮ ಸ್ಕ್ಯಾಲ್ಪ್ ಇನ್ನಷ್ಟು ಡ್ರೈ ಆಗುತ್ತೆ. ಆ್ಯಂಡ್ ಒನ್ ಮಿಸ್ಕನ್ಸೆಪ್ಷನ್ ಇದೆ, ತುಂಬಾ ಹೆಚ್ಚಿಗೆ ಹಾಕಿದಷ್ಟು ಬೇಗ ಕೂದಲು ಬೆಳೆಯುತ್ತೆ. ನೋ, ನಮ್ಮ ಸ್ಕ್ಯಾಲ್ಪ್ಗೆ ಎಷ್ಟು ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರನೇ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಡೀಪ್ ಆಯಿಲಿಂಗ್ ಎಲ್ಲ ಮಾಡಬೇಡಿ. ನಾರ್ಮಲ್ ಆಗಿ ತುಂಬಾ ಕಡಿಮೆ ಅಂತ ಅನ್ಸ್ಬಾರ್ದು, ತುಂಬಾ ಜಾಸ್ತಿ ಅಂತ ಅನ್ಸ್ಬಾರ್ದು, ಆ ಥರ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಅಲ್ಲಿ ಸಪ್ರೇಟ್ ಮಾಡ್ಕೊಂಡು ನಾನು ಇವಾಗ ಹಚ್ಕೊಂಡು ತೋರಿಸ್ತೀನಿ. ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು ಹೇರ್ ಆಯಿಲ್ ಅಪ್ಲೈ ಮಾಡಬೇಕು. ಐ ರಬ್ ಇಟ್ ಲೈಕ್ ದಿಸ್. ಸಿ, ತುಂಬಾ ಹೆವಿನೂ ಆಗ್ತಾ ಇಲ್ಲ ಅಥವಾ ತುಂಬಾ ಕಡಿಮೆನೂ ಆಗ್ತಾ ಇಲ್ಲ. ನಿಮಗೆ ಗೊತ್ತಾಗುತ್ತೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡುವಾಗ. ಅಂಡ್ ನಾನು ಹೀಲಿಂಗ್ ಜರ್ನಿಗೆ ಬಂದ್ಮೇಲೆ ನನ್ಗೊಂದು ವಿಚಾರ ಕೂಡ ಗೊತ್ತಾಯ್ತು. ಹೇರ್ ಕೇರ್ ಜರ್ನಿಲಿ ಹೇರ್ ಆಯಿಲಿಂಗ್, ಹೇರ್ ಕೇರ್ ರೊಟೀನ್ ಎಲ್ಲ ಎಷ್ಟು ಇಂಪಾರ್ಟೆಂಟೋ, ಅಂಡ್ ನಾನು ಯಾವ ರೀತಿಯಾಗಿ ಹೇರ್ ಆಗ್ಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೋಬಹುದು ಅಂತ ನನ್ಗೆ ಅವಾಗ ಗೊತ್ತಾಯ್ತು. ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ನಾನು ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಹೇಳ್ಕೊಡ್ತೀನಿ. ಸೊ ಹೆಂಗೆ ಉದ್ದ ಹೇರ್ನ ನಾವು ಗ್ರೋ ಮಾಡಬಹುದು ವಿತ್ ಆರ್ ಪಾಸಿಟಿವ್ ಇಂಟೆನ್ಷನ್ಸ್ ಅಂತ. ಸೊ ಇವಾಗ ನನ್ನ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಾಯ್ತು. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ನೆತ್ತಿಗೆ ಸ್ವಲ್ಪ ಸಪ್ರೇಟಾಗಿ ಮತ್ತೆ ಹಚ್ಕೊಂಡೆ. ಆ್ಯಂಡ್ ಸಮ್ಟೈಮ್ಸ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ಹಿಂಗೆ ಡೈರೆಕ್ಟಾಗೂ ಕೂಡ ಆಯಿಲ್ ಹಾಕೋತೀನಿ ನನ್ನ ನತ್ತಿಗೆ. ಬಿಕಾಸ್ ಸ್ವಲ್ಪ ನತ್ತಿಗೆ ಜಾಸ್ತಿ ಹೇರ್ ಆಯಿಲ್ ಹಾಕೋದ್ರಿಂದ ನಮ್ಮ ಬಾಡಿ ಕೂಡ ತಂಪಾಗಿರುತ್ತೆ. ಆ್ಯಂಡ್ ನಮ್ಮದು ಹಿಂಗೆ ನತ್ತಿನೆಲ್ಲ ಹಿಂಗೆ ಟ್ಯಾಪ್ ಮಾಡಿ ಮಸಾಜ್ ಮಾಡ್ಕೊತೀವಲ್ಲ, ದೇರ್ ವಿಲ್ ಬಿ ಅ ಮರ್ಮ ಪಾಯಿಂಟ್ಸ್. ಅಂದರೆ ಹೇರ್ ಗ್ರೋ ಆಗೋದಕ್ಕೆ ಅಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರ್ತವೆ.
ಅವು ಕೂಡ ಆಕ್ಟಿವೇಟ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ದೊಡ್ಡವರೆಲ್ಲ ನತ್ತಿಗೆ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ದಿಸ್ ಇಸ್ ಹೌ ಐ ಅಪ್ಲೈ ಹೇರ್ ಆಯಿಲ್. ಅಂಡ್ ದೆನ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿದ್ಮೇಲೆ ನಾನು ಕೂದಲುಗೂ ಕೂಡ ಅಪ್ಲೈ ಮಾಡ್ತೀನಿ, ಬಟ್ ವೆರಿ ಲಿಟಲ್ ಅಮೌಂಟ್. ನೋಡಿ ಇವಾಗ ಏನು ಹೇರ್ ಆಯಿಲೇ ಅಪ್ಲೈ ಮಾಡಿಲ್ಲ ಅನ್ನೋ ಥರ ನಾನು ತುಂಬ ಕಡಿಮೆ ಹೇರ್ ಆಯಿಲ್ನ ಕೂದಲಿಗೆ ಅಪ್ಲೈ ಮಾಡ್ಕೋತೀನಿ. ಇನ್ನು ರಬ್ ಮಾಡಿಬಿಟ್ಟು ಆಯಿಲ್ನ ಸ್ವಲ್ಪ ಆಕ್ಟಿವೇಟ್ ಮಾಡಿಬಿಟ್ಟೇನೆ ನೀವು ಅಪ್ಲೈ ಮಾಡ್ಕೊಬೋದು. ಇಫ್ ನಾಟ್ ನೀವು ಏನು ಮಾಡಿ ಅಂದರೆ ಡೈರೆಕ್ಟಾಗಿ ಡಬಲ್ ಬಾಯ್ಲರ್ ಮೆಥಡ್ ಮುಖಾಂತರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಅವಾಗ ಏನಾಗತ್ತೆ, ನಮ್ಮ ಆಯಿಲ್ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ ಅಂಡ್ ಈಸಿಯಾಗಿ ನಮ್ಮ ಸ್ಕ್ಯಾಲ್ಪ್ ಅಬ್ಸಾರ್ಬ್ ಕೂಡ ಮಾಡ್ಕೊಳ್ಳುತ್ತೆ. ಸ್ವಲ್ಪ ನೀವು ಕೂದಲುದು ಈ ತರ ತುದಿಗೆ ಜಾಸ್ತಿ ಹಾಕೋಬೇಕು, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಜಾಸ್ತಿ ಆಗೋದಿಲ್ಲ. ಓಕೆ, ಸೊ ನನ್ನ ಹೇರ್ ತುಂಬಾ ತಿಕ್ಕಾಗಿರೋದ್ರಿಂದ ಕೂದ್ಲಿಗೆ ಹಾಕುವಾಗ ನಾನು 4 ಪಾರ್ಟಿಷನ್ ಮಾಡ್ತೀನಿ. ಅಂದ್ರೆ 2 ಸೈಡಲ್ಲೂ 2 ಪಾರ್ಟಿಷನ್ಸ್ ಮಾಡ್ತೀನಿ, ಮತ್ತೆ ಅಪ್ಲೈ ಮಾಡ್ಕೋತೀನಿ. ಅಂದ್ರೆ ತುಂಬಾ ಕಡಿಮೆನೆ, ತುಂಬಾ ಜಾಸ್ತಿ ಆಯಿಲ್ ಎಲ್ಲ ಕೂದ್ಲಿಗೆ ಅಪ್ಲೈ ಮಾಡಲ್ಲ. ಬಿಕಾಸ್ ನಮ್ ಸ್ಕ್ಯಾಲ್ಪ್ ನರಿಶ್ ಆಗಿದ್ರೆ ಸಾಕೊಂಡು ಶಾಂಪೂ ಹಾಕುವಾಗ್ಲೂ ಕೂಡ ನಾನು ನಮ್ ಪ್ರೊಸೀಜರ್ಸ್ ಹೇಳ್ತೀನಿ, ಹೆಂಗೆ ಹೇರ್ ವಾಶ್ ಕೂಡ ಮಾಡ್ಬೇಕಂತ. ಎವ್ರಿ ಟೈಮ್ ನೀವು ಆಕ್ಟಿವೇಟ್ ಮಾಡೋದು ಬಹಳ ಮುಖ್ಯ. ಸೊ ಈ ತರ ಪಾರ್ಟಿಷನ್ ಮಾಡ್ಕೊಂಡು 1 ಹ್ಯಾಂಡಲ್ ಇರೋ ಹೇರ್ ಆಯಿಲ್ ನ ಇಲ್ಗ ಹಾಕ್ತೀನಿ. ಅಂಡ್ ದೆನ್ ನೆಕ್ಸ್ಟ್ ದೆನ್ ಸುಮಾರು ಜನರಿಗೆ ಪ್ರಾಬ್ಲಮ್ ಏನಂತ ಅಂದ್ರೆ, ಹೇರ್ ಆಯಿಲ್ ಅಪ್ಲೈ ಮಾಡುವಾಗ ನಮ್ಗೆ ತುಂಬಾ ಹೇರ್ ಫಾಲ್ ಆಗತ್ತೆ. ಏನಕ್ಕೆ? ನೀವು ಡಿಟ್ಯಾಂಗ್ಲಿಂಗ್ ಮಾಡಿರೋದಿಲ್ಲ. ಅಂಡ್ ಡಿಟ್ಯಾಂಗ್ಲಿಂಗ್ ಮಾಡಿದಾಗ ನಮ್ಗೆ ಆಲ್ರೆಡಿ ಲೂಸ್ ರೂಟ್ಸ್ ಏನಿರುತ್ತೆ ಅದೆಲ್ಲ ಆಚೆ ಬರುತ್ತೆ. ಯು ಕ್ಯಾನ್ ಸಿ ನಾನು ಡಿಟ್ಯಾಂಗ್ಲಿಂಗ್ ಮಾಡಿ ಹೇರ್ ಆಯಿಲ್ ಅಪ್ಲೈ ಮಾಡಿರೋದು. ಸೊ ನನ್ನ ಹೇರ್ ಲಾಂಗ್ ಇದೆಯಲ್ಲ, ಒಂದು 4-5 ಸ್ಟ್ರಾಟ್ಸ್ ಉದ್ರಿರ್ಬೋದು. ಎಷ್ಟು ಹೇರ್ ಫಾಲ್ ಆಗಿದೆ ಅಂತಂದ್ರೆ ಒಂದು 4-5 ಸ್ಟ್ರಾಟ್ಸ್ ಉದ್ರಿರತ್ತೆ. 2 ಸೈಡು ಅಷ್ಟೇನೆ. ಹೇರ್ ಆಯಿಲ್ ಅಪ್ಲೈ ಮಾಡೋದು ಮಾತ್ರ ಅಲ್ಲ, ಹೇರ್ ಆಯಿಲ್ನ ಅಪ್ಲೈ ಮಾಡೋದ್ರ ಜೊತೆಗೆ ನಾನು ಯಾವ ರೀತಿಯಾಗಿ ಹೀಟ್ ಪ್ರೊಟೆಕ್ಷನ್ ಮಾಡ್ತೀನಿ, ಯಾವ ತರ ಫುಡ್ ಕನ್ಸ್ಯೂಮ್ ಮಾಡ್ತೀನಿ, ಅದು ಕೂಡ ಹೇರ್ ಗ್ರೋತ್ಗೆ ಬಹಳ ಮುಖ್ಯ ಆಗತ್ತೆ. ನಾವು ಯಾವಾಗ್ಲೂ ಕೂಡ ಸ್ವಲ್ಪ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ನನಗೆ ಅನ್ನೋರು ಸ್ವಲ್ಪ ನಮ್ಗೆ ಹೇರ್ ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಮಾಡುವಂತ ಫುಡ್ಸ್ಗಳನ್ನ ಕನ್ಸ್ಯೂಮ್ ಮಾಡಬೇಕು. ಫ್ಲಾಕ್ಸ್ ಸೀಡ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಅಂಡ್ ನಿಮ್ಗೆ ನಮ್ಮ ಮನೇಲಿ ಸೊಪ್ಪಿನ ಸಾಂಬಾರ್ನ ಜಾಸ್ತಿ ತಿನ್ನಕ್ ಹೇಳ್ತಾರೆ ನಮ್ಮಮ್ಮ. ಐರನ್ ಕ್ಯಾಲ್ಸಿಯಂ ಎಲ್ಲ ಇಂಪ್ರೂವ್ ಆಗತ್ತೆ, ಅವಾಗ ಕೂದಲು ಕೂಡ ಗ್ರೋ ಆಗತ್ತೆ ಅಂತ. ಸೊ ಅದನ್ನ ಅಂಡ್ ಪ್ರಾಪರ್ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ನಿಮ್ಗೆ ಸಪ್ಲೈ ಆಗ್ತಾ ಇದೆಯಾ ನೋಡ್ಬೇಕು. ಎಕ್ಸ್ಟ್ರೀಮ್ಲಿ ಹೇರ್ ಫಾಲ್ ಆಗ್ತಾ ಇದ್ರೆ PCOD ಅಥವಾ PCOS ಈ ತರದ್ ಏನಾದ್ರು ಪ್ರಾಬ್ಲಮ್ ಇದೆಯಾ ನನಗೆ. ಅಂಡ್ ಸುಮಾರಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ, ಹೇರ್ ಆಯಿಲಿಂಗ್ ಮಾಡಿದ್ಮೇಲೆ ಎಷ್ಟೊತ್ತಿನ ತನಕ ಬಿಡಬೇಕು. ಕೆಲವೊಬ್ರು ಹೇಳ್ತಾರೆ 1 hour ಬಿಟ್ರೆ ಸಾಕು, 2 hours ಬಿಟ್ರೆ ಸಾಕು, ಹೆಂಗೆ ಅಂತ. ಸೊ ನಿಮ್ಗೆ ತುಂಬಾ ಹೇರ್ ಥಿನ್ನಿಂಗ್ ಆಗ್ತಾ ಇದೆ ಅಂದ್ರೆ ಓವರ್ ನೈಟ್ ಬಿಡಬೇಡಿ, ಬಿಕಾಸ್ ಅವಾಗ ಇನ್ನೂ ಜಾಸ್ತಿ ಹೇರ್ ಫಾಲ್ ಆಗತ್ತೆ. ಸೊ ಕಡಿಮೆ ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು. ಅಂಡ್ 4 hours ಇಸ್ ಓಕೆ. 3 to 4 hours ಬಿಡಿ. 1 hour, half an hour ಎಲ್ಲ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳೋದಕ್ಕಿನ್ನ ನನಗೆ ಅನ್ಸೋ ಪ್ರಕಾರ 3 to 4 hours ಇಸ್ ದ ಬೆಸ್ಟ್. ಅಂಟಿಲ್ ಅನ್ಲೆಸ್ ಯು ಗೋ ಔಟ್, ಆಚೆ ಎಲ್ಲೂ ಹೋಗಲ್ಲ, ನಾನು ಮನೇಲಿ ಇರ್ತೀನಿ ಅಂದ್ರೆ 3 to 4 hours. ನೀವು ಈವ್ನಿಂಗ್ ಬಂದು ಹಚ್ಕೊಂಡ್ರೆ ಒಂದು 5 o'clock ಹಚ್ಕೊಂಡ್ರೆ 9-10 o'clock ಸ್ನಾನ ಮಾಡ್ಕೊಂಡ್ರೆ ಆಗೋಯ್ತು. ಅಂಡ್ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರ ಜೊತೆಗೆ ಸ್ಕ್ಯಾಲ್ಪ್ ಮಸಾಜಿಂಗ್ ಬಹಳ ಮುಖ್ಯ. ಸೊ ನಾನು ನಿಮ್ಗೆ 2-3 ರೀತಿಯಾಗಿ ಸ್ಕ್ಯಾಲ್ಪ್ ಮಸಾಜಿಂಗ್ ಮೆಥಡ್ಸ್ ನ ಹೇಳ್ಕೊಡ್ತೀನಿ ಟು ಇಂಪ್ರೂವ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್. ಸ್ಕ್ಯಾಲ್ಪ್ ಮಸಾಜಿಂಗ್ ಅಂದ್ರೆ ಈ ತರ, ಫಸ್ಟ್ ಇಲ್ಲಿ ಈ ಪಾಯಿಂಟು, ಇದು ನೆಕ್ಸ್ಟ್ ಇಲ್ಲಿ ಈ ಪಾಯಿಂಟ್, ದೆನ್ ಈ ಪಾಯಿಂಟ್, ಅಂಡ್ ದೆನ್ ಈ ಪಾಯಿಂಟ್. ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಕ್ಲಾಕ್ ವೈಸ್ 10 times ಮಾಡಬೇಕು ಅಂಡ್ ಆಂಟಿ ಕ್ಲಾಕ್ ವೈಸ್ 10 times. ಇದೆಲ್ಲ ಮರ್ಮ ಪಾಯಿಂಟ್ಸ್. ದೆನ್ ಮತ್ತಿಲ್ಲಿ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಅನ್ಸುತ್ತೆ ನಿಮ್ಗೆ. ಮತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಾವು ಹೇರ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಈ ಪೋರ್ಷನ್ ಅಲ್ಲಿ ರಿವರ್ಸ್ ಮಸಾಜ್ ಮಾಡೋದು. ಈ ತರ ಮಾಡೋದ್ರಿಂದನೂ ಬ್ಲಡ್ ಫ್ಲೋ ಚೆನ್ನಾಗಾಗಿ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ. ಒನ್ ಆಫ್ ಮೈ ಫ್ರೆಂಡ್ ಟೋಲ್ಡ್ ಮಿ ಅಬೌಟ್ ದಿಸ್. ಅಂಡ್ ನೆಕ್ಸ್ಟ್ ನಿಮ್ಮ ಸ್ಕ್ಯಾಲ್ಪ್ ಮಸಾಜ್. ಓಕೆ, ಸ್ಲೋಲಿ ಮಾಡ್ಕೋಬೇಕು, ತುಂಬಾ ಹಾರ್ಶ್ ಆಗಿ ಮಾಡಬಾರ್ದು. ಅಂಡ್ ದೆನ್ ನಾನು ಸ್ಕ್ಯಾಲ್ಪ್ ಮಸಾಜರ್ ಕೂಡ ಯೂಸ್ ಮಾಡ್ತೀನಿ.
I'll use this scalp massager. ಸೊ ಇನ್ನ ಒಂದು ಸ್ಕ್ಯಾಲ್ಪ್ ಮಸಾಜರ್ ಇದೆ, ಬಟ್ ನಂಗೆ ಈಗ ಸಿಗ್ತಾ ಇಲ್ಲ. ನಾನು ಜನರಲಿ ಇದೇ ಯೂಸ್ ಮಾಡೋದು. ಆಟೋಮೆಟಿಕ್ ಆಗಿ ಈ ತರ ಮಸಾಜ್ ಮಾಡುತ್ತೆ. ಆ ಗ್ಯಾರೋ ಕಂಪ್ನಿದು ಮೇ ಬಿ 1500 ಆರ್ 1600 ಇರುತ್ತೆ. ಇಟ್ಸ್ ಟೂ ಗುಡ್. ಅಂದ್ರೆ ತುಂಬಾ ಹಾರ್ಶ್ ಆಗು ಅನ್ಸಲ್ಲ, ತುಂಬಾ ಮೈಲ್ಡ್ ಆಗು ಅನ್ಸಲ್ಲ, ಒಂಥರ ಚೆನ್ನಾಗಿರುತ್ತೆ ಅಂಡ್ ಸ್ಟ್ರೆಸ್ ಫ್ರೀ ಆಗತ್ತೆ ನಿಮ್ಗೆ. ಅಂಡ್ ಇದನ್ನ ನಿಮ್ ಮರ್ಮ ಪಾಯಿಂಟ್ಸ್ ಮೇಲೆ ಇಟ್ಟು ಕೂಡ ನೀವು ಮಸಾಜ್ ಮಾಡ್ಕೋಬಹುದು. ಈ ತರ ಮಸಾಜ್ ಮಾಡೋದ್ರಿಂದ ನಮ್ಗೆ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಸೊ ಸುಮಾರಷ್ಟು ಜನ ಮತ್ತೆ ಕೇಳುವಂತಹ ಇನ್ನೊಂದು ಕ್ವಶನ್ ಏನಂತ ಅಂದ್ರೆ, ಎಷ್ಟು ಹೊತ್ತು ಸ್ಕ್ಯಾಲ್ಪ್ ಮಸಾಜ್ ನ ನಾವು ಮಾಡ್ಬೇಕು? 15 to 20 minutes ಇಸ್ ಟೂ ಗುಡ್. ಇಫ್ ನಾಟ್ ಅಷ್ಟು ಟೈಮ್ ಇಲ್ಲ ಅಂದ್ರೆ 5 to 10 minutes ಆದ್ರೂ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಬೆಸ್ಟ್. ಮತ್ತೆ ಸ್ವಲ್ಪ ಜನ ಕೇಳ್ತೀರಾ, ಹೇರ್ ಆಯಿಲ್ ಅಪ್ಲೈ ಮಾಡಿದಾಗ ಮಾತ್ರನೇ ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೋಬೇಕಾ? ಆ ತರ ಏನಿಲ್ಲ. ಯು ಕ್ಯಾನ್ ಡೂ ಯರ್ ಸ್ಕ್ಯಾಲ್ಪ್ ಮಸಾಜ್ ಡೈಲಿ ಈವನ್ ಆನ್ ಡ್ರೈ ಸ್ಕ್ಯಾಲ್ಪ್ ವಿತೌಟ್ ಆಯಿಲ್. ಸೊ ಈ ತರಾನೇ ಇದ್ರಲ್ಲೇನೆ ಮಾಡ್ಕೋಬಹುದು, ಅಥವಾ ಸುಮ್ಮನೆ ನೀವು ಮರ್ಮ ಪಾಯಿಂಟ್ಸ್ ಮಸಾಜಸ್, ಅದು ವೆರಿ ಇಂಪಾರ್ಟೆಂಟ್. ಬಿಫೋರ್ ಯು ಸ್ಲೀಪ್ ಆ ತರ ಮಾಡ್ಕೊಂಡು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಬ್ಲಡ್ ಫ್ಲೋ ಆಗತ್ತೆ ಅಂಡ್ ಹೇರ್ ಗ್ರೋತ್ ಆಗತ್ತೆ. ಆಫ್ಟರ್ ಅ ಗುಡ್ ಹೇರ್ ಮಸಾಜ್ ನೀವು ಕೈಯಲ್ಲಿ ಕೂಡ ಒಂದು 5-10 ನಿಮಿಷ ನೀಟಾಗಿ ಹೇರ್ ಮಸಾಜ್ ಮಾಡ್ಕೊಳ್ಳಿ. ಯು ಕ್ಯಾನ್ ಫೀಲ್ ದ್ಯಾಟ್ ನಿಮ್ದು ಸ್ಕ್ಯಾಲ್ಪ್ ಆಲ್ಮೋಸ್ಟ್ ನಾವು ಅಪ್ಲೈ ಮಾಡಿರೋ ಆಯಿಲ್ ನ ಏರ್ ಮಸಾಜ್ ಮಾಡುವಾಗ್ಲೇನೆ ಅಬ್ಸಾರ್ಬ್ ಮಾಡ್ಕೊಬಿಟ್ಟಿರುತ್ತೆ. ಸೊ ದಟ್ಸ್ ಎನಫ್. ತುಂಬಾ ಎಣ್ಣೆ ಎಲ್ಲ ಹರಿಬೇಕಂತ ಯು ಕ್ಯಾನ್ ಸಿ ದಿಸ್ ಮಚ್ ಇಸ್ ಮೋರ್ ದೆನ್ ಎನಫ್. ಈ ತರ ಅಪ್ಲೈ ಮಾಡಬೇಕು. ಓಕೆ, ಯು ಕ್ಯಾನ್ ಸಿ ಹಿಯರ್. ಸೊ ದೆನ್ ಮಸಾಜ್ ಎಲ್ಲ ಮಾಡಿದ್ಮೇಲೆ ನಾವು ಹೇರ್ ಕೂಂಬಿಂಗ್ ಮಾಡಬೇಕು ಲೈಟ್ ಆಗಿ. ಓಕೆ, ಸೊ ಇದು ಕೂಡ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಐ ಜನರಲಿ ಪ್ರಿಫರ್ ವುಡನ್ ಕೂಮ್ಸ್ ನ ಯೂಸ್ ಮಾಡಿ. ಅಂಡ್ ಇದು ಆಸ್ಟ್ರಾಲಜಿಕಲಿ ಕೂಡ ತುಂಬಾ ಒಳ್ಳೇದು. ರಾಹು ಮತ್ತೆ ಕೇತುನ ನಮ್ಮಿಂದ ದೂರ ಇಡತ್ತೆ. ಸೊ ಈ ತರ ಸ್ಕ್ಯಾಲ್ಪ್ ನೆಲ್ಲ ನೀಟಾಗಿ ಒಂದ್ಸಲಿ ಕೂಮ್ ಮಾಡ್ಕೊಳ್ಳಿ. ಕೀಳ್ಬಾರ್ದು, ಲೈಟ್ ಆಗಿ ನೀಟಾಗಿ ಡಿಟ್ಯಾಂಗಲ್ ಮಾಡ್ಬೇಕು ಅಂತೆಲ್ಲ ಏನು ಇಲ್ಲ. ಕೂದಲನ್ನ ಬಾಚಿ ಆದ್ಮೇಲೆ ಟೈಟ್ ಆಗಿ ಮೇಲೆ ತುರ್ಬು ಕಟ್ಟೋದು ಅಥವಾ ಅದನ್ನ ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ಹಾಕೋ ಬದಲಿಗೆ ಲೂಸ್ ಆಗಿ ಎಣ್ಕೊಳ್ಳೋದು ಒಳ್ಳೇದು. ಸೊ ಐ ಆಲ್ವೇಸ್ ಫಾಲೋ ದಿಸ್. ನೀವು ಮಲ್ಕೊಳ್ಳುವಾಗ್ಲೂ ಅಷ್ಟೇನೆ ಕೂದಲು ಫ್ರೀ ಹೇರ್ಸ್ ಬಿಟ್ಟು ಮಲ್ಕೊಳ್ಳೋದಕ್ಕಿಂತ ಲೂಸ್ ಆಗಿ ಈ ತರ ಹೆಣ್ಕೊಂಡು ಮಲ್ಕೊಂಡ್ರೆ ಜಾಸ್ತಿ ಹೇರ್ ಫಾಲ್ ಆಗಲ್ಲ. ಮತ್ತೆ ಕೂದಲು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವಾಗ್ಲೂ ಕೂದಲನ್ನ ನಾವು ಹೊರಗಡೆ ಹೋಗುವಾಗೆಲ್ಲ ಯೂಶಲಿ ಎಣಿಯೋದೇ ಕಡಿಮೆ. ಸೊ ನಾವ್ ಈ ತರ ಎಣ್ಕೊಳ್ಳೋದ್ರಿಂದ ನಮ್ ಕೂದಲು ಮಾಯಿಶ್ಚರ್ ಲಾಕ್ ಆಗತ್ತೆ. ಅದರಿಂದಾಗಿ ಸ್ಪ್ಲಿಟ್ ಎಂಡ್ಸ್ ಆಗೋದು ಅಥವಾ ಡ್ರೈ ಆಗೋದು ಕಡಿಮೆ ಆಗತ್ತೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಏನಂದ್ರೆ ಹೇರ್ ವಾಶ್. ನಾವ್ ಯಾವ ರೀತಿಯಾಗಿ ಹೇರ್ ವಾಶ್ ಮಾಡಬೇಕು, ಹೇರ್ ಆಯಿಲಿಂಗು, ಹೇರ್ ಮಸಾಜು ಅಂಡ್ ಯಾವ ತರ ನಾನು ಹೇರ್ನ ಕಾಪಾಡ್ಕೋಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ದು ಹೇರ್ ವಾಶ್ ಕೂಡ ಒಂದು ಬಹಳ ಪ್ರಾಮುಖ್ಯವಾದಂತಹ ರೋಲ್ ನ ಪ್ಲೇ ಮಾಡುತ್ತೆ. ಎವ್ರಿ ಟೈಮ್ ನೀವು ಅಪ್ಲೈ ಮಾಡುವಾಗ ಮಿನಿಮಲ್ ಹೇರ್ ಆಯಿಲ್ ಅಪ್ಲೈ ಮಾಡ್ತೀರಾ, ಹಾಗಾಗಿ ನಾವು ಮಿನಿಮಲ್ ಶಾಂಪೂನ ಯೂಸ್ ಮಾಡಿ ವಾಶ್ ಮಾಡಬಹುದು ಅಂತ. ಸೊ ಶಾಂಪೂ ನೇ ಬೇಕು ಅನ್ನೋರು ಶಾಂಪೂನ ಯೂಸ್ ಮಾಡಿ, ಪರವಾಗಿಲ್ಲ. ಸಲ್ಫೇಟ್ ಫ್ರೀ ಇರುವಂತಹದ್ದು ಮತ್ತೆ ಜಾಸ್ತಿ ಕೆಮಿಕಲ್ ಇಲ್ಲದೆ ಇರುವಂತಹ ಶಾಂಪೂಸ್ಗಳನ್ನ ನಾನು ಪ್ರಿಫರ್ ಮಾಡ್ತೀನಿ. ಅಂಡ್ ದೆನ್ ನೀವು ಸೀಗೆಕಾಯಿ ಪುಡಿನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಅದು ಬಹಳ 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 ಒಳ್ಳೇದು, ಸೀಗೆಕಾಯಿ ಪುಡಿನ ಯೂಸ್ ಮಾಡೋದು. ಸೊ ಇದರಿಂದಾಗಿ ನಮ್ಮ ಕೂದಲಿನ ಆರೋಗ್ಯನೂ ಚೆನ್ನಾಗಿರತ್ತೆ. ಅಷ್ಟೇ ಅಲ್ದಿರ ನಮ್ ಸ್ಕ್ಯಾಲ್ಪ್ ಕೂಡ ಜಾಸ್ತಿ ಡ್ರೈ ಆಗೋದಿಲ್ಲ ಅಂಡ್ ಹೇರ್ ಫಾಲ್ ಆಗೋದಿಲ್ಲ. ಬಿಕಾಸ್ ಕೆಮಿಕಲ್ ಡೆಪಾಸಿಷನ್ ಇಂದಾನೆ ಜಾಸ್ತಿ ಹೇರ್ ಫಾಲ್ ಆಗೋದು. ಇಫ್ ಇನ್ ಕೇಸ್ ನೀವು ಶಾಂಪೂನೇ ಯೂಸ್ ಮಾಡ್ತೀರಾ ಅಂತಂದ್ರೆ ಐ ಗಿವ್ ಯು ಒನ್ ಟಿಪ್. ಶಾಂಪೂಗೆ ಯಾವಾಗ್ಲೂ ನೀರ್ ಮಿಕ್ಸ್ ಮಾಡ್ಕೊಂಡು ಶಾಂಪೂ ಮಾಡ್ಬೇಕು. ಅಥವಾ ಸ್ವಲ್ಪ ಮೆಂತ್ಯ ಕಾಳು, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಆ ನೀರ್ನ ಕುದಿಸಿ ಅದ್ರ ಒಳಗಡೆ ಶಾಂಪೂ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದನೂ ಕೂಡ ಅದು ಡೈಲ್ಯೂಟ್ ಮಾಡಕ್ಕೆ ಸಹಾಯ ಮಾಡುತ್ತೆ ಶಾಂಪೂನ. ಸೊ ದಿಸ್ ಇಸ್ ಅಬೌಟ್ ಮೈ ಹೇರ್ ಕೇರ್ ರೂಟೀನ್. ಸೊ ಜಾಸ್ತಿ ಹೀಟ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ. ಜಾಸ್ತಿ ಸ್ಟ್ರೈಟಿಂಗ್, ಯೂಶುವಲಿ ನನ್ನ ಕೂದಲೇ ಸ್ಟ್ರೇಟ್ ಇದೆ. ಸೊ ಹಂಗಾಗಿ ಜಾಸ್ತಿ ಸ್ಟ್ರೈಟ್ನಿಂಗ್ ಮಾಡಲ್ಲ. ಯು ಕ್ಯಾನ್ ಸಿ ಎಷ್ಟು ಉದ್ದ ಇದೆ ಅಂಡ್ ಎಣ್ದಾಗ್ಲೂ ಕೂಡ ನನ್ನ ಕೂದಲು ಎಷ್ಟು ದಪ್ಪ ಕಾಣಿಸ್ತಾ ಇದೆ. ಓಕೆ, ಸೊ ನಾನು ಜಾಸ್ತಿ ಸ್ಟ್ರೈಟ್ನಿಂಗ್ ಅಥವಾ ಹೀಟ್ ಮಾಡೋದು, ಕೂದಲನ್ನು ಡ್ರೈ ಮಾಡೋಕ್ಕೂ ಕೂಡ ನಾನು ನ್ಯಾಚುರಲ್ ಸನ್ಲೈಟ್ನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ವಿಟಮಿನ್ ಡಿ ಸಿಕ್ಕುತ್ತೆ. ವಿಟಮಿನ್ ಡಿ ಸಿಕ್ಕಿದ್ರೆ ಗ್ಲೋಯಿಂಗ್ ಸ್ಕಿನ್ ಅಂಡ್ ಹೆಲ್ದಿ ಹೇರ್, ಹೆಲ್ದಿ ಬಾಡಿ. ಸೊ ನ್ಯಾಚುರಲ್ ಸನ್ಲೈಟ್ ಅಲ್ಲಿ ಕೂದಲನ್ನ ಡ್ರೈ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಅಥವಾ ನೀವು ಹಂಗೆ ಬಿಟ್ರೆ ಯೂಶಲಿ 15 to 20 minutes ಅಲ್ಲೆಲ್ಲ ಡ್ರೈ ಆಗಿ ಹೋಗುತ್ತೆ. ಅಂಡ್ ದೆನ್
2 ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಫಾರ್ ಯುವರ್ ಹೇರ್ ಗ್ರೋತ್. ಒಂದು, ಬೆಳಗ್ಗೆ ಎದ್ದ ತಕ್ಷಣನೇ ಕ್ಲೋಸಿಂಗ್ ಯುವರ್ ಐಸ್, ಯು ಜಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಯೂನಿವರ್ಸ್, ನನಗೆ ಇಷ್ಟು ಹೆಲ್ದಿ ಆಗಿರುವಂಥ ಕೂದಲನ್ನ ಕೊಟ್ಟಿರೋದಕ್ಕೆ. ನನ್ನ ಕೂದಲು ಮತ್ತಷ್ಟು ಹೆಲ್ದಿ ಆಗ್ತಾ ಇದೆ, ಚೆನ್ನಾಗಿ ಬೆಳೀತಾ ಇದೆ, ತುಂಬ ಥಿಕ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯುವರ್ ಸೆಕೆಂಡ್ ಟಿಪ್ ಆ್ಯಂಡ್ ದ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಟಿಪ್ ಏನಂತ ಅಂದರೆ, ಚಾರ್ಜಿಂಗ್ ಯುವರ್ ಹೇರ್ ಆಯಿಲ್. ಹೇರ್ ಆಯಿಲ್ನ ಚಾರ್ಜಿಂಗ್ ಮಾಡೋದು ಬಹಳ ಮುಖ್ಯ. ನಾನು ಯೂಶಲಿ ನಮ್ಮ ಹೇರ್ ಆಯಿಲ್ಸ್ಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ರೇಖಿ ಚಾರ್ಜಿಂಗ್ ಮಾಡಿರ್ತೀನಿ, ಸೌಂಡ್ ಹೀಲಿಂಗ್ಸ್ ಮಾಡಿರ್ತೀನಿ. ಸೊ ಚಾರ್ಜಿಂಗ್ ಅವಶ್ಯಕತೆ ಬೀಳೋದಿಲ್ಲ. ಬಟ್ ನೀವು ಬೇರೆ ಹೇರ್ ಆಯಿಲ್ಸ್ನ ಯೂಸ್ ಮಾಡ್ತಾ ಇದ್ರೆ, ಜಸ್ಟ್ ಹೋಲ್ಡ್ ಯುವರ್ ಹ್ಯಾಂಡ್ಸ್. ಅಂದರೆ ರೇಖಿ ಅಷ್ಟು ಎಫೆಕ್ಟಿವ್ ಇಲ್ಲ ಅಂದ್ರೂ ಕೂಡ ಇಂಟೆನ್ಷನ್ಸ್ ಬಹಳಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇವಾಗ ವಾಟರ್ ಅಂಡ್ ಲಿಕ್ವಿಡ್ ಐಟಮ್ಸ್ ಎಲ್ಲ ಮೆಮೊರಿ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತಲ್ವಾ, ಇನ್ ದ ಸೇಮ್ ವೇ ಯೋರ್ ಆಯಿಲ್ ಈಸ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಆಯಿಲ್. ನಿನ್ನನ್ನು ನಾನು ಹಚ್ತಾ ಕೂದಲು ಚೆನ್ನಾಗಾಗ್ತಾ ಇದೆ, ಸ್ಕ್ಯಾಲ್ಪ್ ಹೆಲ್ತ್ ಚೆನ್ನಾಗಾಗ್ತಾ ಇದೆ, ನನ್ನ ಡ್ಯಾಂಡ್ರಫ್ ರೆಡ್ಯೂಸ್ ಆಗ್ತಾ ಇದೆ, ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಎಲ್ಲರೂ ಕೇಳ್ತಿದ್ದಾರೆ ಹೆಂಗೆ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಲವ್ ಯು ಸೋ ಮಚ್. ದಟ್ಸ್ ಇಟ್. ಸೊ ಈ ಥರ ನೀವು ಅಫರ್ಮೇಷನ್ಸ್ನ ಹೇಳ್ಕೋಬಹುದು. ಆ್ಯಂಡ್ ದೆನ್ ಇನ್ನೊಂದು ವಿಚಾರ ಏನಂತ ಅಂದರೆ, ಎವ್ರಿ ಟೈಮ್ ಯಾಕೆ ಏರ್ ಫಾಲ್ ಆಗ್ತಾ ಇದೆ ಅನ್ನೋದ್ರ ಬದಲು, ವಾವ್ ಏರ್ ಫಾಲ್ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿ ಮೈಂಡ್ ಸೆಟ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ್ಯಂಡ್ ಈ ಅಫರ್ಮೇಷನ್ನ ಹೇಳುವಾಗ್ಲೂ ಕೂಡ ನೀವು ವಿಜುವಲೈಸೇಷನ್ ಮಾಡೋದು ಬಹಳ ಮುಖ್ಯ. ಸುಮಾರಷ್ಟು ಜನ ನಾನು ಹೇರ್ ಆಯಿಲ್ ಬಗ್ಗೆ ಕ್ವಶನ್ ಮಾಡ್ತಾ ಇದ್ರಿ, ಹೇಗೆ ಮಾಡ್ತೀರಾ ಮೇಡಮ್, ಏನೆಲ್ಲ ಯೂಸ್ ಮಾಡ್ತೀರಾ? ಐ ಯೂಸ್ 32 ಡಿಫ್ರೆಂಟ್ ಕೈಂಡ್ಸ್ ಆಫ್ ಹರ್ಬ್ಸ್. ಸೊ ರೋಸ್ಮೆರಿ, ಲವಾಂಚ ಬೇರ್ ಇರಬಹುದು, ಮಂಜಿಷ್ಟ ಇರಬಹುದು, ಅಂಡ್ ಭೃಂಗರಾಜ್, ನೀಲ ಭೃಂಗರಾಜ್ ಅಂತ ಬರುತ್ತೆ. ಕೂದಲು ನೋಡಿದ್ರೆ ನಾನು ತುಂಬಾ ಡಾರ್ಕ್ ಬ್ಲ್ಯಾಕ್, ಜೆಟ್ ಬ್ಲ್ಯಾಕ್ ಕಲರ್ ಇದೆ ನನ್ನ ಕೂದಲು, ಬಿಕಾಸ್ ಆಫ್ ಭೃಂಗರಾಜ್. ಅಂಡ್ ಸೆಸಮೆ ಹೇರ್ ಆಯಿಲ್ ಯೂಸ್ ಮಾಡ್ತೀವಿ, ಕ್ಯಾಸ್ಟರ್ ಆಯಿಲ್, ಆಲ್ಮಂಡ್ ಆಯಿಲ್, ಕೋಕೋನಟ್ ಆಯಿಲ್, ಅದರ ಜೊತೆಗೆ ಮತ್ತಷ್ಟು ಹರ್ಬ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಮನೆಯಲ್ಲೇ ಪ್ರಿಪೇರ್ ಮಾಡುವಂಥದ್ದು. ಆ್ಯಂಡ್ ದ ಬೆಸ್ಟ್ ಥಿಂಗ್ ಈಸ್, ಕೋಕೋನಟ್ ಆಯಿಲ್ ಇರಬಹುದು, ಕ್ಯಾಸ್ಟರ್ ಆಯಿಲ್ ಇರಬಹುದು, ಸೆಸಮೆ ಆಯಿಲ್ ಇರಬಹುದು, ನಾವೇ ಗಾಣ ಆಡಿಸಿ ತೆಗೆಯೋದು. ಬಿಕಾಸ್ ವಿ ಹ್ಯಾವ್ ಅವರ್ ಓನ್ ಕೋಕೋನಟ್ ಫಾರ್ಮ್ ಇದೆ. ಆ್ಯಂಡ್ ಕ್ಯಾಸ್ಟರ್ ಸೀಡ್ಸ್ ಎಲ್ಲ ಏನು ಬರುತ್ತೆ, ಹರಳು ಬೀಜಗಳು, ಅದನ್ನು ತಗೊಂಡೋಗಿ ನಾನೇ ಕೊಟ್ಟು ಹರಳೆಣ್ಣೆನ ಪ್ರಿಪೇರ್ ಮಾಡಿಸ್ಕೊಂತಿರೋದು. ಸೊ ಹೀಗಾಗಿ ಎಲ್ಲೂ ಕೂಡ ಕೆಮಿಕಲ್ಸ್ ಇನ್ವಾಲ್ವ್ ಆಗಿರಬಹುದು ಅನ್ನುವಂಥ ಸಂಶಯನೇ ಬೇಡ. ಆ್ಯಂಡ್ ಇಟ್ ಇಸ್ ಸರ್ಟಿಫೈಡ್. ಸೊ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಫಾರ್ ಆಲ್ ಸ್ಕ್ಯಾಲ್ಪ್ ಟೈಪ್. ಆ್ಯಂಡ್ ಡ್ಯಾಂಡ್ರಫ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಚ್ಚಿ ಸ್ಕ್ಯಾಲ್ಪ್ ಇದ್ರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ, ಬಿಕಾಸ್ ವಿ ಯೂಸ್ಡ್ ನೀಮ್ ಆ್ಯಂಡ್ ಒನ್ ಸ್ಪೆಷಲ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್. ಸೊ ಅದರಿಂದ ಇಚ್ಚಿ ಸ್ಕ್ಯಾಲ್ಪ್ ಇದ್ರೆ ತುಂಬ ಬೇಗ ಕಡಿಮೆ ಆಗುತ್ತೆ. ಅಲರ್ಜೀಸ್ ಇದ್ರೆ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಹೇರ್ ಗ್ರೋತ್ ಮತ್ತು ಹೇರ್ ಥಿಕ್ನಿಂಗ್ ಎರಡಕ್ಕೂ ಸಪೋರ್ಟಿವ್ ಆಗಿರುತ್ತೆ. ಆ್ಯಂಡ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ಡೀಟೇಲ್ಸನ್ನು ಚೆಕ್ ಮಾಡಿ. ಆ್ಯಂಡ್ ಯು ಕ್ಯಾನ್ ಬುಕ್ ಯುವರ್ ಹೇರ್ ಆಯಿಲ್ಸ್. ಆ್ಯಂಡ್ ಯುಗಾದಿ ಹಬ್ಬದ ಪ್ರಯುಕ್ತ ಆಫರ್ಸ್ ಕೂಡ ನಡೀತಾ ಇದೆ. ಸೊ ದಿಸ್ ಇಸ್ ಅಬೌಟ್ ಮೈ ಹೇರ್ ಕೇರ್ ಜರ್ನಿ. ಲವ್ ಯು ಆಲ್. ಬೈ ಟೇಕ್ ಕೇರ್. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಆ್ಯಂಡ್ ಅವ್ರಿಗೂ ಕೂಡ ಇದರಿಂದ ಸ್ವಲ್ಪ ಉಪಯೋಗ ಆಗಲಿ.